వీడియోస్ కలిసి ರಜೆ ಆಯ್ತಲ್ಲ ಹಬ್ಬಕ್ಕಂತ ಎಲ್ಲ ಮಕ್ಕಳೆಲ್ಲ ಸೇರಿ ಹೋಗೋಣ ಅಂದ್ಬಿಟ್ಟು ಶ್ರೀನಿವಾಸ ಸಾಗರ್ ಹೋಗಿದ್ದಾರೆ. ಮಕ್ಕಳೆಲ್ಲ ಈಜಾಡಕ್ಕೆ ಹೋದ್ರಂತ. ಒಂದು ಮಗು ಒಳಗೆ ಹೋಯ್ತು ಅಂದರೆ ಹಿಡಿಯೋಕೆ 3 ಜನ ದೊಡ್ಡವ್ರು ಒಳಗೆ ಹೋಗಿ ಅವರು ಬರ್ತಾರೆ. ಯಾವ ಥರ ಆಯಿತು, ಹೆಂಗಾಯ್ತು ಅಣ್ಣ? ಅದು ಗೊತ್ತಿಲ್ಲ ಸರ್, ಎಲ್ಲ ಗೊತ್ತಿಲ್ಲ. ಅವ್ರ ಹೆಸರುಗಳನ್ನ ಹೆಸರುಗಳು
ಮೇಲೆ ಇದ್ವಿ ನಾವು ಇಲ್ಲೇ ಅದಕ್ಕೆ ಬಂಡೆ ಮೇಲೆ ಕೂತ್ಕೊಂಡು ಮೇಲೆ ಇದ್ವಿ ನಾವು. ಅದೇನಾಯ್ತು, ಈ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಲ್ಲ, ಅದು ಆ್ಯಕ್ಚುಲಿ ಸಾಯಿಲ್ ಲೆವೆಲ್ ಇದೆಲ್ಲ ಮೇಲೇ ಇರ್ತದೆ. ಅದು ಸಡನ್ನಾಗಿ ಒಂದು ಶಾರ್ಪ್ ಇದಿರ್ತಿದೆ, ಅದು ಸಡನ್ನಾಗಿ ಶಾರ್ಪ್ ಇದೆ. ಅದು ಒಂದು ಏನು ಪ್ಲ್ಯಾಟ್ಫಾರ್ಮ್ ಇತ್ತು, ಆ ಪ್ಲ್ಯಾಟ್ಫಾರ್ಮ್ ಸೊ ಸರ್ಫೇಸ್ ಸಡನ್ನಾಗಿ ಡೆಪ್ತ್ ಇದೆ. ಆ ಡೆಪ್ತ್ ಹೋಗಿದ ತಕ್ಷಣ ಈ ಮಗಳು ಇದ್ಲು ಫಸ್ಟ್, ಸ್ವಲ್ಪ ಅವ್ರ ಕೆಳಗೆ ಹೋಗಿದ ತಕ್ಷಣ ಏನು ಮಾಡಿದ್ರು, ನಮ್ಮ ಅಣ್ಣನ ವೈಫ್ ಹೋದ್ಲು ಕಾಪಾಡೋದಕ್ಕೆ. ಅವಳು ಸಡನ್ನಾಗಿ ಅಲ್ಲಿ ಗೊತ್ತಿರೋದು ಹೈಟ್ಗೆ ಕೆಳಗೆ ಇರ್ತಿರೋದು. ಆಮೇಲೆ ನಮ್ಮ ವೈಫ್ ಹೋದರು, ನಮ್ಮ ಇಬ್ಬರನ್ನ ಕಾಪಾಡೋದಕ್ಕೆ. ಸೊ ಅಗೇನ್ ಡೆಪ್ತಿಂದ ಸೊ ನಮ್ಮ ಜೀಜು ಹೋದರು, ನಮ್ಮ ಸಿಸ್ಟರ್ ಹಸ್ಬೆಂಡ್ ಹೋದರು. ಸೊ ಇವ್ರು ನೋಡಿದ ತಕ್ಷಣ ನಾನು ರಕ್ಷಕ ಆದದ್ದು. ಸೊ ಐ ಜಸ್ಟ್ ಗಾಟ್ ಸರ್ವೈವ್. ಐ ವುಡ್ ಹ್ಯಾವ್ ಆಲ್ಸೋ ಗನ್ ಟೋಟಲಿ, ಬಿಕಾಸ್ ನಾವು ಏನು ಸರ್ಫೇಸಿಂದ ಹೋಗಿದ ತಕ್ಷಣ ಏನಾಗಿದೆ, ಸಡನ್ನಾಗಿ ನಾನು ಒಳಗೆ ನುಗ್ಗಿಟ್ಟಿದ್ದೆ ಫುಲ್ಲು. ಅದು ಹೆಂಗೂ ಕಾಪಾಡ್ಕೊಂಡು ನಮ್ಮ ಆಚೆ ಬಂದೋದು, ಆಚೆ ಬರೋಕ್ಕಾಗಿಲ್ಲ ನನ್ನ ಕೈಯಲ್ಲಿ ಬಿದ್ದೋದೆ. ಆಮೇಲೆ ನಮ್ಮ ಅಕ್ಕ ಕೈ ಹಿಡಿದು ಅಂದರೆ ಜಸ್ಟ್ ಆಲ್ಮೋಸ್ಟ್ 10 to 15 ಮೀಟರ್ಸ್ ಅಷ್ಟೇ ಒಂದು ಬಾರ್ಡರ್ 10 to 15 ಮಿನಿಟ್ಸಲ್ಲಿ ಅಲ್ಲಿ ಇದಾಯಿತು. ಮತ್ತು ಕಾಪಾಡ್ಕೊಳ್ಳೋಕ್ಕಾಗಿಲ್ಲ, ಜನನೆಲ್ಲ ಕರೆದ್ವಿ ನಾವು. ಅಷ್ಟೊತ್ತಿಗೆ ಎಲ್ಲ ಮಾಡ್ಕೊಂಡು ಆಗ್ತದೆ. ಬಟ್ ಬಾಡಿ ಆಚೆ ಬಂದಿದ್ದು ಅದು ಒಂದು ಗ್ರೇಟ್ ಅಷ್ಟೇ. ಅದರವೈಸ್ ಇವಾಗ ಗಾನ್ ಇನ್ಸೈಡ್. ಸೊ ಅಲ್ಲಿ ಮಾಡ್ಕೊಂಡು ಬಂದ್ವಿ. ಇಮ್ಮಿಡಿಯೇಟಾಗೆಲ್ಲ ಏನೊಂದು ಮಾಡಿದ್ವಿ. ಸೀಟ್ ನಾವು ಏನು ಮಾಡಬೇಕು ಬಟ್ ಸ್ವಲ್ಪ ಡಿಲೇ ಆಯಿತು. ಆ್ಯಂಬುಲೆನ್ಸ್ ಎಲ್ಲ ಕೊಡೋಕ್ಕೆ 3 ಮಕ್ಕಳು ಇರೋರು, ನಮ್ಮ ಸಿಸ್ಟರ್ಗೂ ಇಬ್ಬರು ಮಕ್ಕಳು ನಮ್ಮ ಅಣ್ಣನ ಸಿಸ್ಟರ್ 3 ಜನ. ವಾಸ ಬೆಂಗಳೂರು ಕಂಪ್ಲೇಂಟ್. ಓಕೆನಾ, ಹೇಳಿ ಯಾವ ಥರ ಇತ್ತು? ಸ್ವಲ್ಪ ಕರೆ ಬಂದಿತ್ತು, ಈ ಥರ ಶ್ರೀನಿವಾಸದಲ್ಲಿ 3 ಅರ್ಜೆಂಟಾಗಿ ಹೋಗ್ಬೇಕಂತ ಇನ್ಫಾರ್ಮ್ ಮಾಡಬೇಕು. ಅವಾಗ 10 ನಿಮಿಷದೊಳಗಡೆ ಹೋಗಿ ನಾವು ಅಲ್ಲಿ ತೋಟದಲ್ಲಿರೋ ಕೆಲಸ ಮಾಡ್ತಾಯಿರೋ ಜನಗಳನ್ನ ಕರೆಸ್ಕೊಂಡು ಮತ್ತೆ ಅವ್ರನ್ನ ದಡಕ್ಕೆ ರೆಸ್ಕ್ಯೂ ಮಾಡಿ ಆಮೇಲೆ ಅಲ್ಲಿಂದ 10-15 ನಿಮಿಷ ಒಳಗಡೆ ಹಾಸ್ಪಿಟ್ಲಿಗೆ ಸೇರಿಸ್ತೀವಿ. ಆಮೇಲೆ ಅಲ್ಲಿಂದ ಎಮರ್ಜೆನ್ಸಿ ಎಲ್ಲ ಇದು ಮಾಡಿದ್ವಿ. ಅದರಲ್ಲಿ ಯಾವ ಥರ ಒಂದು ಸಿಚುವೇಶನ್ ಇತ್ತು ಅಂತ ಯಾವ ಥರ ಸಿಚುವೇಶನ್ ಅಂದರೆ, ನೀರಲ್ಲಿ ಬಿದ್ದು ಎಲ್ಲ ಮಣ್ಣು ಸಮೇತ ಕುಡಿದ್ಬಿಟ್ಟಿದ್ದಾರೆ ಅವರು. ಎಲ್ಲ ರೆಸ್ಕ್ಯೂ ಇದು ಮಾಡಿದೆ, ಎಮರ್ಜೆನ್ಸಿ CPR ಮಾಡಿದೆ, ಎಲ್ಲ ಒಂಥರ ಮಣ್ಣು ಆಚೆ ಬರ್ತಾರೆ. ಆದ್ರೂ ನಮ್ಮ ಕೈಲಿ ಆಗಲಿಲ್ಲ. ಆದರೆ ಆಂಬುಲೆನ್ಸ್ ತಗೊಂಡು ಹಾಕ್ಕೊಂಡು 10-15 ನಿಮಿಷ ಒಳಗಡೆ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿಸಿ ಹಾಸ್ಪಿಟಲಲ್ಲಿ. ಅಂದರೆ ಯಾವ ಥರ ಆಗಿದೆ? ಏನು ಮಕ್ಕಳು ಸೇವೆ ಮಾಡೋದು? ಮಗು ಒಂದು ಆಟ ಆಡಕ್ಕೆ ಬಿಟ್ಟಿದ್ದಾರೆ. ಅವರು ಆಟ ಆಡಕ್ಕೆ ಬಿಟ್ಟಿದ ತಕ್ಷಣ ಅವರು ನೋಡ್ಕೊಂಡಿದ್ದಾರೆ, ಇನ್ನೂ ಗೊತ್ತಿಲ್ಲ. ಬಟ್ ಆ ಮಗು ಒಳಗಡೆ ಹೋಗಿದ ತಕ್ಷಣ ಇವರು ಒಬ್ಬೊಬ್ಬರೇ ಹೋಗಿ ರೆಸ್ಕ್ಯೂ ಮಾಡೋಣ ಅಂತ ಹೋಗಿ ಒಳಗಡೆ ಹೋಗಿ ಅವರು ಸಿಗಾಕೊಂಡು ಈ ಥರ ಪ್ರಾಣ